ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನೀವು ಈಗಾಗಲೇ ತಮ್ಮನೆಲ್ಲ ನೋಡಿರ್ತೀರಾ. ಅಪ್ ಟು 12th ಸ್ಟ್ಯಾಂಡರ್ಡ್ ವರೆಗೂ ನಾವೀಗ ಜಿಪಿಟಿಗೆ ಓದ್ಬೇಕಾಗುತ್ತೆ. ಸೊ ನೀವು ಈ ಹಿಂದೆ ನೋಡಿರ್ಬೋದು, 6 to 8 ಸ್ಟ್ಯಾಂಡರ್ಡ್ ಟೀಚರ್ ಆಗ್ಬೇಕಂದ್ರೆ 10th ಬುಕ್ಸ್ ಓದ್ಕೊಂಡಿದ್ರೆ ಸಾಕಾಗ, ಅಪ್ ಟು 10th ವರೆಗೂ ಓದ್ಕೊಂಡಿದ್ರೆ ಕವರ್ ಮಾಡ್ಕೊಂಡು ಸಾಕಾಗಿರ್ತಿತ್ತು. ಬಟ್ ಈಗ ಆಗಿಲ್ಲ, ಅಪ್ ಟು 12th ವರೆಗೂ ಕೆಲವೊಂದಿಷ್ಟು ಡಿಗ್ರಿ ಸಬ್ಜೆಕ್ಟ್ ಅನ್ನು ಆಡ್ ಮಾಡಿದ್ದಾರೆ. ಸೊ ಯಾವ್ದು ಡಿಗ್ರಿ ಆಡ್ ಮಾಡಿದ್ದಾರೆ, ಯಾವ್ದು 12th ಸ್ಟ್ಯಾಂಡರ್ಡ್ ವರೆಗೂ ಆಡ್ ಮಾಡಿದ್ದಾರೆ, ಯಾವ್ದು 10th ಸ್ಟ್ಯಾಂಡರ್ಡ್ ಇದೆ, ಬಿಲೋ 10th ಸ್ಟ್ಯಾಂಡರ್ಡ್ ಯಾವ್ದಿದೆ ಅನ್ನೋದನ್ನ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸಂಪೂರ್ಣ ವಿಶ್ಲೇಷಣೆ ಮಾಡ್ತೀನಿ ಯಾವ್ದು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು. ಮೊದಲನೇ ಟಾಪಿಕ್ ಏನಿದೆ, ನಂಬರ್ ಸಿಸ್ಟಮ್. ಸೊ ನಂಬರ್ ಸಿಸ್ಟಮ್ ಅಂತಂದ್ರೆ ನಿಮ್ಗೆ ಇದು 10th ಅಲ್ಲೇ ಬರುತ್ತೆ. ಅರ್ಲಿ ನಂಬರ್ ಸಿಸ್ಟಮ್ಸ್, ನಂಬರ್ ಲೈನ್ಸ್, ನಂಬರ್ ಪ್ಯಾಟರ್ನ್ಸ್, ನಂಬರ್ ಪ್ಲೇನ್, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ಇದು ಅಪ್ ಟು ಫಿಫ್ತ್ ಇಂದ 10th ಸಿಲೆಬಸ್ ಅಲ್ಲೇ ಬರುತ್ತೆ ನಂಬರ್ ಸಿಸ್ಟಮ್. ಇನ್ನ ಫ್ರಾಕ್ಷನ್ ಅಂಡ್ ಡೆಸಿಮಲ್ಸ್, ಟೈಪ್ಸ್, ಬೇಸಿಕ್ ಆಪರೇಷನ್ಸ್, ಕನ್ವರ್ಷನ್ಸ್, ಅಪ್ಲಿಕೇಶನ್ಸ್ ಇವೆಲ್ಲ ಸೆವೆಂತ್ ಏತ್ ಅಲ್ಲೇ ಬರುತ್ತೆ. ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಂಡ್ ಕ್ಯೂಬ್ ರೂಟ್ಸ್ ಅನ್ನುವಂಥದ್ದು ಈಗ 8th ಸಿಲೆಬಸ್ ಅಲ್ಲಿ ಇದೆ ಇದು. ಇನ್ನು ಡಾಟಾ ಹ್ಯಾಂಡ್ಲಿಂಗ್, ದತ್ತಾಂಶಗಳ ನಿರ್ವಹಣೆ, ಟೈಪ್ಸ್ ಆಫ್ ಡಾಟಾ, ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್, ಮೆಜರ್ಸ್ ಆಫ್ ಡಿಸ್ಪರ್ಷನ್, ವೇರಿಯನ್ಸ್, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಸೊ ಈ ಡಾಟಾ ಹ್ಯಾಂಡ್ಲಿಂಗ್ ಎನ್ನುವಂಥದ್ದು ನೀವು 9th ಮತ್ತೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಓಕೆನಾ, ಇದು ಈಸಿನೇ ಇದೆ ಡಾಟಾ ಹ್ಯಾಂಡ್ಲಿಂಗ್ ಎನ್ನುವಂಥದ್ದು. ನೆಕ್ಸ್ಟ್ ಪ್ರಪೋರ್ಷನಲ್ ರೀಸನಿಂಗ್, ರೇಷಿಯೋ, ಪ್ರಪೋರ್ಷನ್ಸ್, ಟೈಪ್ಸ್, ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್, ಅಪ್ಲಿಕೇಶನ್ ಇನ್ ಡೈಲಿ ಸಿಚುವೇಶನ್ಸ್. ಇದು ನಿಮಗೆ 7th ಮತ್ತೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಇನ್ನ ಮ್ಯಾಥಮೆಟಿಕ್ಸ್ ಇನ್ ಅವರ್ ಡೈಲಿ ಲೈಫ್, ಪರ್ಸೆಂಟೇಜ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಡಿಸ್ಕೌಂಟ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್, GST, ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್. ನೋಡಿ, ಇದು ಕಂಪ್ಲೀಟ್ ಸಿಲೆಬಸ್. ಈಗ 7th ಸಿಲೆಬಸ್ ಚೇಂಜ್ ಆಗಿದೆ. ಪ್ರೀವಿಯಸ್ ಸಿಲೆಬಸ್ ಅಲ್ಲಿ 7th ಸಿಲೆಬಸ್ ಏನಿದೆಯೋ ಅದರಲ್ಲೇ ಈ ಎಲ್ಲಾ ಮಾಹಿತಿನೂ ಇದೆ. ಮತ್ತೆ ಬಹಳ ಜನ ಇಲ್ಲೊಂದು ಪ್ರಶ್ನೆ ನಿಮ್ಗೆ ಡೌಟ್ ಅರೈಸ್ ಆಗುತ್ತೆ, ಸರ್ ಹೊಸ ಸಿಲೆಬಸ್ ಓದ್ಬೇಕಾ ಹಳೆ ಸಿಲೆಬಸ್ ಓದ್ಬೇಕಾ? ಬೆಟರ್ ಹಳೆ ಸಿಲೆಬಸ್ ಅನ್ನೇ ರೆಫರ್ ಮಾಡಿ. ಏನಕ್ಕೆ ಅಂತಂದ್ರೆ ಹಳೆ ಸಿಲೆಬಸ್ ಅಲ್ಲಿ ಎಲ್ಲಾ ಮಾಹಿತಿನೂ ಇದೆ. ನೆಕ್ಸ್ಟ್ ಬೇಸಿಕ್ ಆಲ್ಜಿಬ್ರಾ. ಸೊ ಬೇಸಿಕ್ ಆಲ್ಜಿಬ್ರಾದಲ್ಲಿ ಏನಿದೆ, ಬೀಜಗಣಿತದಲ್ಲಿ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ ಇದೆ, ಆಪರೇಷನ್ಸ್ ಆಫ್ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್, ಐಡೆಂಟಿಟೀಸ್, ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಇದು ಸಹ ನಮಗೆ 9th ಸ್ಟ್ಯಾಂಡರ್ಡ್ ಅಲ್ಲೇ ಬರುತ್ತೆ. ನೋಡಿ, ಇವೆಲ್ಲ ನಮಗೆ ಅಪ್ ಟು 10th ಅಲ್ಲೇ ಇದಾವೆ. ಇನ್ನು ನಾವು PUC ಗೆ ಮೂವ್ ಆನ್ ಆಗಿಲ್ಲ. ನೆಕ್ಸ್ಟ್ ಈಕ್ವೇಶನ್ಸ್, ಟೈಪ್ಸ್ ಆಫ್ ಈಕ್ವೇಶನ್ಸ್, ಲೀನಿಯರ್ ಈಕ್ವೇಶನ್ ಇನ್ 1 ವೇರಿಯೇಬಲ್, 2 ವೇರಿಯೇಬಲ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್, ಅಪ್ಲಿಕೇಶನ್ ಇನ್ ಡೈಲಿ ಲೈಫ್ ಸಿಚುವೇಶನ್ಸ್, ಗ್ರಾಫ್ಸ್, ಕ್ವಾಡ್ರಾಟಿಕ್ ಈಕ್ವೇಶನ್. ಇದು 10th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಸೆಕೆಂಡ್ ಅಂಡ್ ಥರ್ಡ್ ಚಾಪ್ಟರ್ಸ್ ಬರುತ್ತೆ. 10th ಚಾಪ್ಟರ್ ಇದು ಕಂಪ್ಲೀಟ್ಲಿ 10 ಚಾಪ್ಟರ್ಸ್. ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್, ಅದು ಸೈಂಟಿಫಿಕ್ ನೊಟೇಶನ್ ಬರುತ್ತೆ. ಸೊ ಇದು 8th, 9th, 10th ಈ ಮೂರು ಕ್ಲಾಸ್ ಅಲ್ಲೂ ಬರುತ್ತೆ. ಇನ್ನ ಫ್ಯಾಕ್ಟರ್ಸ್ ಅಂಡ್ ಫ್ಯಾಕ್ಟರೈಸೇಷನ್, ಫ್ಯಾಕ್ಟರೈಸೇಷನ್, SCF, LCM 10th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲೇ ಬರುತ್ತೆ. ನಾನು ಯಾವ್ಯಾವ ಚಾಪ್ಟರ್ ಅಲ್ಲಿ ಯಾವ್ಯಾವ ಕ್ಲಾಸ್ ಅಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಇನ್ನ ಫಸ್ಟ್ PUC ಸೆಕೆಂಡ್ PUC ಹೋಗೇ ಇಲ್ಲ. ಇಲ್ಲಿ ಗಮನಿಸೋಣ. ನೆಕ್ಸ್ಟ್ ಪಾಲಿನಾಮಿಯಲ್ಸ್. ಸೊ ಈಗಾಗಲೇ ಪಾಲಿನಾಮಿಯಲ್ಸ್, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್, ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ಸ್, ಝೀರೋ ಆಫ್ ಪಾಲಿನಾಮಿಯಲ್ಸ್, ಫ್ಯಾಕ್ಟರ್ ಥಿರಮು, ರಿಮೈಂಡರ್ ಥಿರಮು, ಇದು ಸಹ 10th ಸ್ಟ್ಯಾಂಡರ್ಡ್ ಸಿಲೆಬಸ್. 10th ಸ್ಟ್ಯಾಂಡರ್ಡ್ ಫಸ್ಟ್ ಸೆಮ್ ಅಲ್ಲೇ ಬರುತ್ತೆ. ಇಂಟ್ರಡಕ್ಷನ್ಸ್ ಟು ಯೂಕ್ಲಿಡ್ಸ್ ಜಾಮಿಟ್ರಿ. ಸೊ ಯೂಕ್ಲಿಡ್ಸ್ ಜಾಮಿಟ್ರಿಯಲ್ಲೂ ಅಷ್ಟೇ ಆಕ್ಸಿಮ್ಸ್, ಪಾಸ್ಟುಲೇಟ್ಸ್, ಡೆಫಿನೇಷನ್ ಸ್ಟೇಟ್ಮೆಂಟ್ಸ್ ಏನಿದೆ ಇದು ಸಹ 10th ಸ್ಟ್ಯಾಂಡರ್ಡ್ ಇದೆ. ಲೈನ್ಸ್ ಅಂಡ್ ಆಂಗಲ್ಸ್. ಸೊ ಲೈನ್ಸ್ ಅಂಡ್ ಆಂಗಲ್ಸ್ ನಿಮಗೆ 7th ಇಂದಾನೇ ಸ್ಟಾರ್ಟ್ ಆಗುತ್ತೆ. 7th, 8th, 9th ಸಿಲೆಬಸ್ ಅಲ್ಲೇ ಇದೆ. ನೆಕ್ಸ್ಟ್ ಟ್ರಯಾಂಗಲ್ಸ್, ಇದು ಕಂಪ್ಲೀಟ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಟ್ರಯಾಂಗಲ್ಸ್ ಮತ್ತೆ ಕ್ವಾಡ್ರಿಲ್ಯಾಟರಲ್ಸ್ ಅನ್ನೋದು ನಿಮ್ಗೆ 10th ಸ್ಟ್ಯಾಂಡರ್ಡ್ ಅಲ್ಲೇ ಸಿಗುತ್ತೆ. ನೆಕ್ಸ್ಟ್ ಸರ್ಕಲ್ಸ್ ಅಷ್ಟೇ. ಸರ್ಕಲ್ಸ್, ಕನ್ಸ್ಟ್ರಕ್ಷನ್ಸ್, ಆಕ್ಚುಲಿ ಈಗ ಕನ್ಸ್ಟ್ರಕ್ಷನ್ಸ್ ತುಂಬಾ ತೆಗೆದಿದ್ದಾರೆ. ಕನ್ಸ್ಟ್ರಕ್ಷನ್ಸ್ ನಿಮ್ಗೆ ಬೇಕು ಅಂತಂದ್ರೆ ಕನ್ಸ್ಟ್ರಕ್ಷನ್ಸ್ ಆಫ್ ಟ್ರಯಾಂಗಲ್ಸ್ ಈಗಿದಾವೆ. ಬಟ್ ಸರ್ಕಲ್ಸ್, ಕ್ವಾಡ್ರಿಲ್ಯಾಟರಲ್ಸ್ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ನೀವು ಪ್ರೀವಿಯಸ್ ಇಯರ್ ಬುಕ್ಸ್ ನ ಓದಬೇಕಾಗುತ್ತೆ. ನಾನು ಈಗಾಗಲೇ ಇದರಿಂದ ಒಂದು ವಿಡಿಯೋ ಮಾಡಿದ್ದೆ, ಮ್ಯಾಥ್ಸ್ ಯಾವ ಬುಕ್ಸ್ ನ ಓದಬೇಕಂತಂದ್ರೆ ಅದನ್ನ ಗಮನಿಸಿ ನೋಡಿ. ನೆಕ್ಸ್ಟ್ ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್, ಫ್ರಾಕ್ಟಲ್ಸ್ ಅಂಡ್ ಪ್ರೊಜೆಕ್ಷನ್ಸ್ ಅಂತ ಇದೆ. ಇದು ಆಕ್ಚುಲಿ 8th ಸ್ಟ್ಯಾಂಡರ್ಡ್ ಅಲ್ಲೇ ಬರುತ್ತೆ. ಪ್ರೀವಿಯಸ್ ಸಿಲೆಬಸ್ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಮೆನ್ಸುರೇಷನ್ ಅಂತಂದು ಮೈನ್ ಇಂಪಾರ್ಟೆಂಟ್ ಚಾಪ್ಟರ್. 10th ಸ್ಟ್ಯಾಂಡರ್ಡ್ ಅಲ್ಲಿ ಲಾಸ್ಟ್ ಚಾಪ್ಟರ್ಸ್ ಬರ್ತವೆ. ಇದನ್ನ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಪ್ರಾಬಬಿಲಿಟಿ. ನೋಡಿ, ಪ್ರಾಬಬಿಲಿಟಿ ಅನ್ನುವಂಥದ್ದು ಇಲ್ಲಿ ಎಷ್ಟು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಡೆಫಿನೇಷನ್, ಟೈಪ್ಸ್, ಡೈಲಿ ಲೈಫ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ. ಸೊ ಇದು 10th ಸ್ಟ್ಯಾಂಡರ್ಡ್ ಸೀಮಿತ ಅಷ್ಟೇ. ಇವನ್ ನಮಗೆ PUC ಯಲ್ಲೂ ಪ್ರಾಬಬಿಲಿಟಿ ಬರುತ್ತೆ, ಬಟ್ ಇಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಸಿಮೆಟ್ರಿ ಇದೊಂದು ತುಂಬಾ ಸಿಂಪಲ್ ಕಾನ್ಸೆಪ್ಟ್. 8th, 9th ಅಲ್ಲೇ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಪ್ರೋಗ್ರೆಷನ್ಸ್, AP 10th ಅಲ್ಲಿ ಇದೆ. ಇನ್ನ GP, HP ನಮಗೆ ಸಾಮಾನ್ಯವಾಗಿ ಈಗಿದ್ರೆ 12th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. 12th ಅಲ್ಲಿ ಇದೆ. 12th ಅಲ್ಲಿ ಇಲ್ಲ ಅಂತಂದ್ರೆ ICSE ಸಿಲೆಬಸ್ ಅಲ್ಲಿ ಇದೆ. CBSE ಸಿಲೆಬಸ್ ಅಲ್ಲಿ ICSE ಸಿಲೆಬಸ್ ಅಲ್ಲಿ ಇದೆ. ಇನ್ನು ಟ್ರಿಗ್ನೋಮೆಟ್ರಿ ಎಷ್ಟು ಕೊಟ್ಟಿದ್ದಾರೆ, ಬೇಸಿಕ್ಸ್, ಐಡೆಂಟಿಟೀಸ್, ಸ್ಟ್ಯಾಂಡರ್ಡ್ ಆಂಗಲ್ಸ್, ಕಾಂಪ್ಲಿಮೆಂಟರಿ ಆಂಗಲ್ಸ್. ನೋಡಿ, ಇಲ್ಲಿವರೆಗೂ ಸ್ಟ್ಯಾಂಡರ್ಡ್ ಆಂಗಲ್ಸ್ ವರೆಗೂ ನಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಇನ್ನ ಕಾಂಪ್ಲಿಮೆಂಟರಿ ಆಂಗಲ್ಸ್, ಇನ್ವರ್ಸ್ ಫಂಕ್ಷನ್ಸ್, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅನ್ನುವಂಥದ್ದು. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ 10th ಅಲ್ಲಿ ಬರುತ್ತೆ.
ಇನ್ವರ್ಸ್ ಫಂಕ್ಷನ್ಸ್ ಬರುವಂತದ್ದು ಸೆಕೆಂಡ್ ಪಿ ಯು ಸಿ ಅಲ್ಲಿ ಬರುತ್ತೆ. ಇಲ್ಲಿ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಬರ್ತಾ ಇದೆ. ನೆಕ್ಸ್ಟ್ ಸೆಟ್ಸ್ ಎನ್ನುವಂಥದ್ದು ನಮಗೆ ಫಸ್ಟ್ ಪಿ ಯು ಸಿ ಅಲ್ಲಿ ಬರುತ್ತೆ. ಆದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಎನ್ನುವಂಥದ್ದು ಸೆಕೆಂಡ್ ಪಿ ಯು ಸಿಲೆಬಸ್ ಆಗಿರುತ್ತೆ. ನೋಡಿ ಇಲ್ಲಿಂದ ಎಲ್ಲ ಸಹ ಪಿ ಯು ಸಿಲೆಬಸ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಗಮನಿಸಿ ನೋಡ್ಬೋದು. ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ನಮ್ಗೆ ಎಲ್ಲಿ ಬರ್ತದೆ? ಕ್ರಮಯೋಜನೆ ಮತ್ತು ವಿಕಲ್ಪ ಫಸ್ಟ್ ಪಿ ಯು ಸಿ ಅಲ್ಲಿ ಬರುತ್ತೆ. ಫಸ್ಟ್ ಪಿ ಯು ಸಿ ಸಿಲೆಬಸ್ ಇದು. ಇನ್ನು ಅನಲಿಟಿಕಲ್ ಜಿಯೋಮೆಟ್ರಿ, ಈಕ್ವೇಶನ್ ಇನ್ ಆಫ್ ಎ ಲೈನ್, ಸರ್ಕಲ್, ಕೋನಿಕ್ ಸೆಕ್ಷನ್ಸ್, ಪ್ಯಾರಾಬೋಲಾ, ಎಲಿಪ್ಸ್, ಹೈಪರ್ಬೋಲಾ, ಇದು ಕಂಪ್ಲೀಟ್ಲಿ ಸೆಕೆಂಡ್ ಇಯರ್ ಸಿಲೆಬಸ್. ಸೆಕೆಂಡ್ ಮತ್ತೆ ಫಸ್ಟ್ ಇಯರ್ ಸಿಲೆಬಸ್ ಇದು. ಇನ್ನು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಇದು. ಬೈನಾಮಿಯಲ್ ಥಿಯರಮ್ಸ್ ಸಹ ಅಷ್ಟೇ ಸೆಕೆಂಡ್ ಪಿ ಯು ಸಿ ಸಿಲೆಬಸ್. ವೆಕ್ಟರ್ಸ್, ಲೀನಿಯರ್ ಇನ್ಇಕ್ವಾಲಿಟೀಸ್ ಇವೆಲ್ಲವೂ ಸಹ ಸೆಕೆಂಡ್ ಪಿ ಯು ಸಿ ಸಿಲೆಬಸ್. ನೋಡಿ ಇಲ್ಲೆಲ್ಲವೂ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ನ ಕವರ್ ಮಾಡಬೇಕು. ಬಟ್ ಸೆಕೆಂಡ್ ಪಿ ಯು ಸಿ ಎಲ್ಲ ಚಾಪ್ಟರ್ಸ್ ಕೊಟ್ಟಿಲ್ಲ, ಯಾಕಂದ್ರೆ ಅಲ್ಲಿ ಇಂಟಿಗ್ರೇಷನ್ಸ್, ಡಿಫ್ರೆನ್ಸಿಯೇಷನ್ ಅವೆಲ್ಲ ಏನು ಕೊಟ್ಟಿಲ್ಲ. ಇನ್ನ ಕೋಆರ್ಡಿನೇಷನ್ ಜಾಮೆಟ್ರಿ, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಏರಿಯಾ ಟ್ರಯಾಂಗಲ್ ಅಂತ ಇದೆ. ಇದು 10th ಸಿಲೆಬಸ್. ಇದು 10th ಸಿಲೆಬಸ್ ಕವರ್ ಆಗುತ್ತೆ. ಬಟ್ ನೀವು ಇಲ್ಲಿ ಪಿ ಯು ಸಿಲೆಬಸ್ ಸಹ ಕವರ್ ಮಾಡಬೇಕಾಗುತ್ತೆ. ಇದಿಷ್ಟು ನಮ್ಮ ಗಣಿತಕ್ಕೆ ಸಂಬಂಧಪಟ್ಟಂತದ್ದಾದ್ರೆ, ಇನ್ನು ಗಣಿತದಲ್ಲಿ ಪೆಡಗಾಗಿಗೆ ಸಂಬಂಧಪಟ್ಟಂತೆ ನೇಚರ್ ಅಂಡ್ ಸ್ಕೋಪ್ ಆಫ್ ಮ್ಯಾಥಮೆಟಿಕ್ಸ್ ಆಕ್ಚುಲಿ ನಿಮಗೆ ಬಿ ಎಡ್ ಅಥವಾ ಡಿ ಎಡ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿರ್ತಾರೆ. ಇದನ್ನೇ ಟೀಚ್ ಮಾಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಆಗಿ 1L ಮಾಡಲ್ ಇದ್ರ ಮೇಲೆ ಇಂಪಾರ್ಟೆಂಟ್ ಆಗಿ ಕೊಡ್ತಾರೆ. ಆಕ್ಸಿಮ್ಸ್ ಅಂದ್ರೆ ಏನು, ಪಾಸ್ಟುಲೇಟ್ಸ್ ಅಂದ್ರೆ ಏನು, ಥಿಯರಮ್ಸ್ ಅಂತಂದ್ರೆ ಏನು, ಕನ್ವರ್ಸ್ ಅಂದ್ರೆ ಏನು, ಇನ್ವರ್ಸ್ ಅಂತಂದ್ರೆ ಏನು, ಕಾಂಟ್ರಾಪಾಸಿಟಿವ್ ಪ್ರೂಫ್ಸ್ ಅಂತಂದ್ರೆ ಏನು, ಹಾಗಂದ್ರೆ ಏನಂತ ತಿಳ್ಕೊಳ್ತೀವಿ. ಮತ್ತೆ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇನ್ ಮ್ಯಾಥಮೆಟಿಕ್ಸ್, ಸೊ ಇದನ್ನ ತಿಳ್ಕೊಳ್ತೀವಿ. ಮೇನ್ ಇಂಪಾರ್ಟೆಂಟ್ ಆಗಿ ಈ ಏಮ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಡಿಸಿಪ್ಲಿನರಿ, ಯುಟಿಲಿಟೇರಿಯನ್, ಕಲ್ಚರಲ್, ಸೋಷಿಯಲ್ ಮತ್ತೆ ರಿಕ್ರಿಯೇಷನಲ್ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅರ್ಥಮೆಟಿಕ್, ಆಲ್ಜಿಬ್ರಾ, ಜಿಯೋಮೆಟ್ರಿ ಅಂಡ್ ಆಂಡರ್ಸನ್ ರಿವೈಸ್ಡ್ ಬ್ಲೂಮ್ಸ್ ಟ್ಯಾಕ್ಸಾನಮಿ. ಸೊ ನೀವು ಇದನ್ನ ಎಜುಕೇಶನ್ ಸೈಕಾಲಜಿಲೇ ಕಲ್ತಿರ್ತೀರಾ ಏನೆಲ್ಲ ಚೇಂಜಸ್ ಆಯ್ತು ಅಂತ ಹೇಳಿ. ಇನ್ನ ಅಪ್ರೋಚಸ್ ಅಂಡ್ ಸ್ಟ್ರಾಟಜೀಸ್ ಇನ್ ಟೀಚಿಂಗ್ ಅಂಡ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ 5E ಮಾಡಲ್ ಬಗ್ಗೆ ಇಲ್ಲಿ ಕೇಳ್ತಾರೆ. ಸೇಮ್ ಇದೆಲ್ಲ ನಮಗೆ ಸೈಕಾಲಜಿಲೇ ಬರುತ್ತೆ. ಟೆಕ್ನಿಕ್ಸ್ ಆಫ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಇವು ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್, ಓರಲ್ ವರ್ಕ್, ರಿಟರ್ನ್ ವರ್ಕ್, ಡ್ರಿಲ್ ವರ್ಕ್, ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂದ್ರೆ ಇಷ್ಟನ್ನೇ ನೋಡ್ಕೊಂಡು ಹೋಗಿ ಸಾಕು. ಇನ್ನೇನು ನೀವು ಎಕ್ಸ್ಟ್ರಾ ಡೀಪ್ ಆಗಿ ಓದೋ ಅವಶ್ಯಕತೆನೂ ಏನಿಲ್ಲ. ನಾ ಪ್ಲಾನಿಂಗ್ ಫಾರ್ ಟೀಚಿಂಗ್, ಲರ್ನಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ ಇನ್ ಮ್ಯಾಥಮೆಟಿಕ್ಸ್. ನೀವೇನು ಎವ್ಯಾಲ್ಯೂಯೇಷನ್ ಎಜುಕೇಶನ್ ಸೈಕಾಲಜಿ ಓದಿರ್ತೀರೋ ಮ್ಯಾಥಮೆಟಿಕ್ಸ್ ಅಲ್ಲೂ ಅದೇ ಬರುತ್ತೆ. ಇನ್ನು ಜಸ್ಟ್ ಇದ್ರಲ್ಲಿ ನಾವು ICT ನ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಗೆ ಎವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತದ್ರ ಬಗ್ಗೆ ಎಲ್ಲ ಇರುತ್ತೆ. ಇನ್ನು ಟೀಚಿಂಗ್ ಅಂಡ್ ಲರ್ನಿಂಗ್ ರಿಸೋರ್ಸಸ್ ಆಫ್ ಮ್ಯಾಥಮೆಟಿಕ್ಸ್, ಯಾವ ಲರ್ನಿಂಗ್ ರಿಸೋರ್ಸ್ ಅನ್ನ ಯೂಸ್ ಮಾಡ್ತೀವಿ ಟೀಚ್ ಮಾಡ್ಬೇಕಾದ್ರೆ ಏನು ಅಂತದ್ರ ಬಗ್ಗೆ ಮಾಹಿತಿ ಇಲ್ಲಿದೆ. ಇವೆಲ್ಲವೂ ಸಹ ನಮಗೆ ನಿಮಗೆ ಇವನ್ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ನಾವು BEd ಮಾಡಬೇಕಾದ್ರೆ ಅಥವಾ D.Ed ಮಾಡಬೇಕಾದ್ರೆ ಅಲ್ಲಿ ನಮಗೆ ಏನ್ ಸಿಗ್ತವೆ, ಈ ಪುಸ್ತಕಗಳು ಸಂಪೂರ್ಣವಾಗಿ ಈ ಮಾಹಿತಿ ಅಲ್ಲಿ ಸಿಗುತ್ತೆ. ಇನ್ನ ಮುಂದಿನದ್ದು ಸಿಲೆಬಸ್ ಫಾರ್ ಫಿಸಿಕ್ಸ್. ನೋಡಿ ಮ್ಯಾಥ್ಸ್ ಜೊತೆಗೆ ಫಿಸಿಕ್ಸ್ ಸಹ ಇದೆ. ಫಿಸಿಕ್ಸ್ ಅಷ್ಟೇ ಈ ಹಿಂದೆ ನಾವು 10th ವರೆಗೂ ಓದಿದ್ರೆ ಸಾಕಾಗ್ತಾ ಇತ್ತು. ಈಗ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಸಿಲೆಬಸ್ ನ ಆಡ್ ಮಾಡಿದ್ದಾರೆ. ಈವನ್ ಡಿಗ್ರಿ ಸಿಲೆಬಸ್ ನ ಆಡ್ ಮಾಡಿದ್ದಾರೆ. ಏನ್ ಆಡ್ ಮಾಡಿದ್ದಾರೆ ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ. ಡಿಗ್ರಿ ಒಂದೇ ಒಂದು ಕಾನ್ಸೆಪ್ಟ್ ಅನ್ನು ಆಡ್ ಮಾಡಿದ್ದಾರೆ. ಫಸ್ಟ್ ಬೇಸಿಕ್ಸ್ ಏನಿದೆ ಫಿಸಿಕ್ಸ್ಗೆ, SI ಯೂನಿಟ್ಸ್, ಫಾರ್ಮುಲಾಸ್, ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್, ಮೇಜರ್ ಇನ್ವೆನ್ಷನ್ಸ್, ಡಿಸ್ಕವರೀಸ್ ಅಂಡ್ ಕಾಂಟ್ರಿಬ್ಯೂಷನ್ ಆಫ್ ಸೈಂಟಿಸ್ಟ್. ಸೊ ಇದರಲ್ಲೇ ನಮಗೆ ಮೇಜರ್ ಕ್ವಶನ್ಸ್ ಇಲ್ಲಿಂದಾನೆ ಬರ್ತವೆ. ನೆಕ್ಸ್ಟ್ ಕೈನಮ್ಯಾಟಿಕ್ಸ್, ಮೋಷನ್, ಟೈಮ್ ಕೀಪಿಂಗ್. ಸೊ ಚಲನೆಯ ಬಗ್ಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಚಲನೆ ಬಗ್ಗೆ ಸಂಬಂಧಪಟ್ಟಂತೆ ಅದನ್ನ ಹೇಗೆ ಮೆಜರ್ಮೆಂಟ್ ಮಾಡ್ತೀವಿ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್ ಬಗ್ಗೆ, ವೆಲಾಸಿಟಿ ಇದೆ, ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್. ಸೊ ಇದೆಲ್ಲ ನಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಇವನ್ ನಮ್ಮ VT ಗ್ರಾಫ್ಸ್ ಅಷ್ಟೇ 9th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಇವನ್ ಸೆಕೆಂಡ್ PUC ಅಲ್ಲೂ ಬರುತ್ತೆ. ಬಟ್ ಇವ್ರು 9th ಸ್ಟ್ಯಾಂಡರ್ಡ್ ಬೇಕಾಗಿರುತ್ತೆ ಅಷ್ಟು ಮಾಹಿತಿನೇ ಅಷ್ಟೇ ಕೇಳಿದ್ದಾರೆ. ಇನ್ನ ವೆಕ್ಟರ್ ಆಲ್ಜಿಬ್ರಾ ಅಂಡ್ ಕೈನಮ್ಯಾಟಿಕ್ಸ್ ಇನ್ ಮಲ್ಟಿಪಲ್ ಡೈಮೆನ್ಷನ್ಸ್ ಇನ್ಕ್ಲೂಡಿಂಗ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಇನ್ ಎ ಮೋಷನ್ ಇನ್ ಎ ಪ್ಲೇನ್, ಮೋಷನ್ ಇನ್ ಎ ಪ್ಲೇನ್ ಇದು ನೋಡಿ PUC ಅಲ್ಲಿ ಬರುತ್ತೆ. ರಿಲೇಟಿವ್ ವೆಲಾಸಿಟಿ ಆಗಿರ್ಬೋದು, ಕ್ಯಾಲ್ಕುಲೇಟಿಂಗ್ ಪ್ರೊಜೆಕ್ಟೈಲ್ ಮೋಷನ್ ಟ್ರಾಜೆಕ್ಟರೀಸ್, ಮ್ಯಾಥಮೆಟಿಕಲಿ ಅಡ್ವಾನ್ಸ್ ಡಿರೈವೇಷನ್ಸ್ ಆಫ್ ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಫ್ ಕೈನಮ್ಯಾಟಿಕ್ಸ್. ಇದಿಷ್ಟು PU ಸಿಲೆಬಸ್. ನೆಕ್ಸ್ಟ್ ಇನ್ನ ಫೋರ್ಸ್, ಫ್ರಿಕ್ಷನ್ ಅಂಡ್ ಲಾಸ್ ಆಫ್ ಮೋಷನ್. ಸೊ ಫೋರ್ಸ್, ಫ್ರಿಕ್ಷನ್, ಲಾಸ್ ಆಫ್ ಮೋಷನ್ ಮೀನ್ಸ್ ಫೋರ್ಸ್ ಬಲ, ಘರ್ಷಣೆ, ಮತ್ತೊಂದು ಲಾಸ್ ಆಫ್ ಮೋಷನ್. ಸೊ ಇದೆಲ್ಲ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲೇ ಸಿಗುತ್ತೆ. ಸೊ ಇಲ್ಲಿ ಕೋರ್ ಕ್ವಾಲಿಟೇಟಿವ್ ಡೆಫಿನಿಷನ್ಸ್ ಆಫ್ ಎ ಫೋರ್ಸಸ್ ಆಫ್ ಎ ಪುಷ್ ಆರ್ ಪುಲ್. ಸೊ ಇದು 8th ಸ್ಟ್ಯಾಂಡರ್ಡ್ ಇದೆ. ಪುಷ್ ಆರ್ ಪುಲ್ ಮೀನ್ಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಸ್ಟಡಿ ಆಫ್ ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್. ಇದು ಸಹ 8th ಅಲ್ಲೇ ಇತ್ತು. ಪ್ರೀವಿಯಸ್ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಿ. ಇನ್ನು ಇಂಟ್ರೊಡಕ್ಷನ್ ಟು ಇನರ್ಷಿಯಾ ಅಂಡ್ ಮೊಮೆಂಟಮ್, ಫಾರ್ಮಲೈಸೇಷನ್ ಆಫ್ ನ್ಯೂಟನ್ಸ್ 3 ಲಾಸ್ ಆಫ್ ಮೋಷನ್. ಇದು ಸಹ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಅಂಡ್ ಎಕ್ಸ್ಪ್ಲೋರಿಂಗ್ ದರ್ ಅಪ್ಲಿಕೇಶನ್ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲೇ ಬರುತ್ತೆ. ಇವನ್ ಪ್ರಿನ್ಸಿಪಲ್ಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಎಲ್ಲವೂ ಸಹ 9th ಸ್ಟ್ಯಾಂಡರ್ಡ್ ಸಿಗುತ್ತೆ. ಇನ್ನು ಮೆಕ್ಯಾನಿಕ್ ವೆಕ್ಟರ್ ಅಪ್ಲಿಕೇಶನ್ಸ್ ಆಫ್ ನ್ಯೂಟನ್ಸ್ ಲಾ, ಫಾರ್ಮಲ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಫಾರ್ ದ ಇಂಪಲ್ಸ್, ಡೈನಾಮಿಕ್ಸ್ ಆಫ್ ಎ ಫ್ರಿಕ್ಷನ್, ಡಿಸ್ಟಿಂಗ್ವಿಷನ್ ಸ್ಟಾಟಿಕ್, ಕೈನೆಟಿಕ್ ಅಂಡ್ ರೋಲಿಂಗ್ ಫ್ರಿಕ್ಷನ್. ಸೊ ಇದು 8th ಅಲ್ಲಿ ಸಿಗುತ್ತೆ. ಸ್ಟಾಟಿಕ್, ಕೈನೆಟಿಕ್ ಅಂಡ್ ರೋಲಿಂಗ್ ಫ್ರಿಕ್ಷನ್ ಅಂತದ್ದು. ಅಂಡ್ 100% ಒಂದು ಕ್ವಶನ್ ಇಲ್ಲಿಂದ ತೆಗೆದೇ ತೆಗಿತಾರೆ.
And advanced analysis of circular motion dynamics and such as vehicle banking, curved tracks and centripetal force equations. ಇದು ಸೆಕೆಂಡ್ ಪಿ ಯು ಸಿ ಇದೆ. ಬ್ಯಾಂಕಿಂಗ್ ರೋಡ್ಸ್ ಅನ್ನೋದು ಸೆಕೆಂಡ್ ಪಿ ಯು ಸಿ ಇದೆ. ಇನ್ನ ಬೇಸಿಕ್ ಗ್ರಾವಿಟೇಷನಲ್ ಕ್ಯಾಲ್ಕುಲೇಷನ್ಸ್ ಅಪ್ಲೈ ಟು ಮಾಸ್ ವೇಟ್ ಅಂಡ್ ಬಯಾನ್ಸಿ ಸೆಟಪ್ಸ್ ಅಂತ ಇದೆ. ಅಂದ್ರೆ ಕ್ಯಾಲ್ಕುಲೇಷನ್ಸ್ ಇಲ್ಲಿ ಕೇಳ್ತಾರೆ. ಇನ್ನು ಜೊತೆಗೆ ಗ್ರಾವಿಟೇಷನ್ ಅಂಡ್ ಪ್ಲೇನರಿ ಮೆಕ್ಯಾನಿಕ್ಸ್. ನೋಡಿ ಗ್ರಾವಿಟೇಷನ್ಸ್ ಬಗ್ಗೆ ನಿಮ್ಗೆ ಏತಲ್ ಗಿಂತ 8th ಮತ್ತೆ 9th ಅಲ್ಲಿ ಸಿಗುತ್ತೆ. ಬಟ್ ಇವ್ರು ಏನ್ ಮಾಡಿದ್ದಾರೆ, ಸೊ ಇಲ್ಲಿವರೆಗೂ ಅಪ್ ಟು ಇಲ್ಲಿ ಇಂಟ್ರೊಡ್ಯೂಸಿಂಗ್ ಟು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ಇದು 9th ಸ್ಟ್ಯಾಂಡರ್ಡ್ ಇದು. ಕ್ವಾಂಟಿಫೈಯಿಂಗ್ ದ ಅಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಎಕ್ಸ್ಪ್ಲಿಸಿಟಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಮಾಸ್ ಅಂಡ್ ವೇಟ್, ಬೇಸಿಕ್ ಗ್ರಾವಿಟೇಷನಲ್ ಕ್ಯಾಲ್ಕುಲೇಷನ್ಸ್, ಇವೆಲ್ಲ 9th ಸ್ಟ್ಯಾಂಡರ್ಡ್ ಬರುತ್ತೆ. Now, mathematical expansion of universal law of gravitation, defining the gravitational constant g, analyzing the variation of g with altitude, depth, latitude. ಇದು ಅನಲೈಸಿಂಗ್ ಮಾಡುವಂಥದ್ದು ನಮಗೆ ಪಿ ಯು ಸಿ ಅಲ್ಲಿ ಬರುತ್ತೆ. ಇದು ನಮ್ಗೆ 9th ಅಲ್ಲೇ ಸಿಗುತ್ತೆ, ಯಾವುದು ಮ್ಯಾಥಮೆಟಿಕಲ್ ಎಕ್ಸ್ಪೆನ್ಷನ್. ಬಟ್ ಅದನ್ನ ಆಲ್ಟಿಟ್ಯೂಡ್, ಡೆಪ್ತ್ ಮತ್ತೆ ಲ್ಯಾಟಿಟ್ಯೂಡ್ ಬಗ್ಗೆ ಏನು ಅನಲೈಸ್ ಮಾಡುವಂಥದ್ದು ನಮಗೆ ಪಿ ಯು ಸಿ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ನಾ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಎಸ್ಕೇಪ್ ವೆಲಾಸಿಟಿ ಅಷ್ಟೇ ಪಿ ಯು ಸಿ ಸಂಬಂಧಪಟ್ಟಿರುವಂಥದ್ದು. ಇನ್ನು ಫಾರ್ಮಲೈಸಿಂಗ್ ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್. ಕೆಪ್ಲರ್ಸ್ ಲಾ ನಿಮ್ಗೆ ನೋಡಿ ಇದು 10th ವರೆಗೂ ಸಿಗೋದಿಲ್ಲ. ಸೊ ನೀವು ಪಿ ಯು ಸಿ ಅಥವಾ ಕೆಲವರಿಗೆ ಪಿ ಯು ಸಿಲೂ ಇರೋದಿಲ್ಲ, ಕೆಲವರಿಗೆ ಡಿಗ್ರಿಲಿ ಈ ಲಾಸ್ ಬರ್ತವೆ. ಅಂಡ್ ಮೆಕ್ಯಾನಿಕ್ಸ್ ಆಫ್ ಜಿಯೋ ಸ್ಟೇಷನರಿ ಅಂಡ್ ಪೋಲಾರ್ ಸ್ಯಾಟಲೈಟ್ ಆರ್ಬಿಟ್ಸ್. ಇನ್ನು ಬೇಸಿಕ್ ಗ್ರಾವಿಟೇಷನಲ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಪ್ರತಿಯೊಂದು ಪಾರ್ಟ್ ಅಲ್ಲೂ ಕ್ಯಾಲ್ಕುಲೇಷನ್ಸ್ ಕಂಪಲ್ಸರಿ ಅಂತದ್ದು ಇಲ್ಲಿ ಹೇಳ್ತಿರೋದು. ಇನ್ನ ವರ್ಕ್ ಎನರ್ಜಿ ಪವರ್, ರಿಜಿಡ್ ಬಾಡಿ ಡೈನಾಮಿಕ್ಸ್. ಈ ವರ್ಕ್ ಎನರ್ಜಿ ಪವರ್ ಎಂತದ್ದು 7th, 8th, 9th, 10th ಸಿಲೆಬಸ್ ತುಂಬಾ ಇದೆ. ಅಪ್ ಟು ನೀವು ಇಲ್ಲಿ ನೋಡ್ಬೋದು, ಕಾನ್ಸೆಪ್ಟ್ ಆಫ್ ಎನರ್ಜಿಯಿಂದ ಪ್ರೈಮರಿ ಫಾರ್ಮ್ಸ್, ಕೈನೆಟಿಕ್ ಮತ್ತೆ ಪೊಟೆನ್ಷಿಯಲ್ ಎನರ್ಜಿಯಿಂದ ಹಿಡಿದು ಕ್ವಾಂಟಿಫೈಯಿಂಗ್ ವರ್ಕ್ ಡನ್ ಆಫ್ ಅ ಕಾನ್ಸ್ಟೆಂಟ್ ಫೋರ್ಸ್, ಇದು ನಮಗೆ 9th ಅಲ್ಲಿ ಬರುತ್ತೆ. 9th ಅಲ್ಲಿ ಡಿರೈವಿಂಗ್ ಇಕ್ವೇಶನ್ ಆಫ್ ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾಸ್, ಕ್ಯಾಲ್ಕುಲೇಟಿಂಗ್ ವರ್ಕ್ ಡನ್ ಬೈ ದ ವೇರಿಯೇಬಲ್ ಫೋರ್ಸಸ್ ಯೂಸಿಂಗ್ ದ ಇಂಟಿಗ್ರಲ್ ಕ್ಯಾಲ್ಕುಲಸ್, ನಾನ್ ಕನ್ಸರ್ವೇಷನ್ ಆಫ್ ಫೋರ್ಸಸ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಡಯಾಗ್ರಾಮ್ಸ್, ಅಡ್ವಾನ್ಸ್ ಕೊಲಿಷನ್ ಥಿಯರಿ. ನೋಡಿ ಇದು 9th ವರೆಗೂ ಬಂದ್ರೆ ಇದೆಲ್ಲ ಪಿ ಯು ಸಿಲೆಬಸ್ ಇದು. ಇನ್ನ ಎಕ್ಸ್ಪ್ಯಾನ್ಷನ್ ಇಂಟು ರೊಟೇಷನಲ್ ಡೈನಾಮಿಕ್ಸ್, ಎವಾಲ್ಯುವೇಟಿಂಗ್ ದ ಸೆಂಟರ್ ಆಫ್ ಮಾಸ್ ಆಫ್ ಐಸೋಲೇಟೆಡ್ ಸಿಸ್ಟಮ್ಸ್ ಆಫ್ ರಿಜಿಡ್ ಬಾಡೀಸ್, ಕಂಪ್ಯೂಟಿಂಗ್ ಟಾರ್ಕ್, ಎಸ್ಟಾಬ್ಲಿಷಿಂಗ್ ಆಂಗುಲರ್ ಮೊಮೆಂಟಮ್ ಅಂಡ್ ಡಿಟರ್ಮೈನಿಂಗ್ ದ ಮೂಮೆಂಟ್ ಆಫ್ ಇನರ್ಷಿಯಾ. ಸೊ ಇವೆಲ್ಲವೂ ಸಹ ನಮಗೆ ಪಿ ಯು ಬರ್ತವೆ. ಮೂಮೆಂಟ್ ಆಫ್ ಇನರ್ಷಿಯಾ ಎನ್ನುವಂಥದ್ದೆಲ್ಲ ಸರಿ ನೋಡಿ, ಎಲ್ಲ ಆಲ್ಮೋಸ್ಟ್ ಫಿಸಿಕ್ಸ್ ಪಿ ಯು ಸಿಲೆಬಸ್ ಇದೆ. ಇನ್ನ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಫ್ಲೂಯಿಡ್ ಅಂಡ್ ಮೆಕಾನಿಕ್ ಸಾಲಿಡ್ಸ್, ಇದು ಅಷ್ಟೇ. ಇದು ಕಂಪ್ಲೀಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ನಿಮಗೆ 9th ಅಲ್ಲೇ ಸಿಗುತ್ತೆ ಈ ಕಾನ್ಸೆಪ್ಟ್. ಮ್ಯಾಟರ್ ಮತ್ತೆ ಫ್ಲೂಯಿಡ್ಸ್, ಮೆಕಾನಿಕ್ ಆಫ್ ಸಾಲಿಡ್ಸ್. ಸೊ ಇದು 9th ಅಲ್ಲೂ ಇದೆ. ಒಂದು ಪಿ ಯು ಸಿಲೆಬಸ್ ಇದರಲ್ಲಿ ಆಡ್ ಮಾಡಿದ್ದಾರೆ. ಏನ್ ಪಿ ಯು ಸಿಲೆಬಸ್ ಆಡ್ ಮಾಡಿದ್ದಾರೆ ನೋಡಿ, ಇದು ಅಪ್ ಟು ಇದು 10th ಸಿಲೆಬಸ್ ಇಲ್ಲಿವರೆಗೂ ಹೇಗಿರ್ತವೆ, ಫ್ಲೂಯಿಡ್ಸ್ ಅಲ್ಲಿ ಪಾರ್ಟಿಕಲ್ಸ್ ಹೇಗಿರ್ತವೆ, ಸೊ ಅದ್ರ ಬಗ್ಗೆ ಎಲ್ಲ ಇಲ್ಲಿದೆ. ಸೊ ಇನ್ನ ನಿಮಗೆ ಪಿ ಯು ಸಿ ಅಲ್ಲಿ ಏನ್ ಬರುತ್ತೆ, ಪಿ ಯು ಅಲ್ಲಿ ಮ್ಯಾಥಮೆಟಿಕಲ್ ಎಕ್ಸ್ಪ್ಲೋರೇಷನ್ ಆಫ್ ಎಲಾಸ್ಟಿಕ್ ಬಿಹೇವಿಯರ್ ಆಫ್ ಎ ಸಾಲಿಡ್ಸ್ ವಯ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಕರ್ವ್ಸ್. ಅದರಲ್ಲಿ ಯಂಗ್ಸ್ ಲಾ, ಶೇರ್ ಮಾಡ್ಲಾಯಿ, ಮತ್ತೆ ವೂಕ್ಸ್ ಲಾ ಬರುತ್ತೆ, ಪ್ಯಾಸ್ಕಲ್ಸ್ ಲಾ ಬರುತ್ತೆ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಬರುತ್ತೆ. ಆಕ್ಚುಲಿ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ 9th ಅಲ್ಲೇ ಬರುತ್ತೆ. ಈ ವೂಕ್ಸ್ ಲಾ, ಯಂಗ್ಸ್ ಮಾಡ್ಲಸ್ ಲಾ, ಪ್ಯಾಸ್ಕಲ್ ಲಾ, ಮತ್ತೆ ವಿಸ್ಕಾಸಿಟಿ, ಇವೆಲ್ಲವೂ ಸಹ ನಮಗೆ ಪಿ ಯು ಸಿ ಅಲ್ಲಿ ಬರುತ್ತೆ, ಸೆಕೆಂಡ್ ಪಿ ಯು ಸಿ ಬರುತ್ತೆ. ನೋಡಿ ಫಿಸಿಕ್ಸ್ 50% ನಿಮಗೆ ಅಪ್ ಟು 10th ಬರುತ್ತೆ. ಇನ್ನು 50% ನಿಮಗೆ ಪಿ ಯು ಸಿ ಬರುತ್ತೆ. 50% 10th ಬರುತ್ತೆ, ಇನ್ನು 50% ಪಿ ಯು ಸಿ ಬರುತ್ತೆ. ಬಟ್ ಮ್ಯಾಥ್ಸ್ ಆ ಥರ ಇಲ್ಲ. ಮ್ಯಾಥ್ಸ್ ಅಲ್ಲಿ 75% ಅಪ್ ಟು 10th ಇದೆ. ಅಪ್ ಟು 10th 75% ಇದೆ. ಇನ್ 25% ಅಷ್ಟೇ ನಮ್ಗೇನಿದೆ ಪಿ ಯು ಸಿ ಇದೆ. ಬಟ್ ನಮಗೆ ಫಿಸಿಕ್ಸ್ ಆ ರೀತಿಯಾಗಿಲ್ಲ. ಪಿ ಯು ಸಿ ಫಿಸಿಕ್ಸ್ ಅಲ್ಲಿ 50% 10th ಬರುತ್ತೆ, ಇನ್ನ 45% ಪಿ ಯು ಸಿ ಬರುತ್ತೆ, 5% ಡಿಗ್ರಿ ಬರುತ್ತೆ. ಸರ್ 5% ಡಿಗ್ರಿ ಇನ್ನ ಎಲ್ಲಿದೆ, ನೀವು ಒಂದೇ ಕಡೆ ಹೇಳಿದೆ ಅಂತಂದ್ರೆ ಇನ್ನ ಮುಂದೆ ಕಾನ್ಸೆಪ್ಟ್ಸ್ ಅದ್ರಲ್ಲಿ ಗಮನಿಸ್ತೀವಿ. ಥರ್ಮಲ್ ಫಿಸಿಕ್ಸ್ ಅಂಡ್ ಥರ್ಮೋಡೈನಾಮಿಕ್ಸ್. ಥರ್ಮೋಡೈನಾಮಿಕ್ಸ್ ಎನ್ನುವಂಥದ್ದು ನಮಗೆ 8th ಅಲ್ಲೂ ಬರುತ್ತೆ, 9th ಅಲ್ಲೂ ಬರುತ್ತೆ ಥರ್ಮೋಡೈನಾಮಿಕ್ಸ್ ಅಂತದ್ದು. ಬಟ್ ಫಸ್ಟ್ ಪಿ ಯು ಸಿ ಸಿಲೆಬಸ್ ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇದು ಫಸ್ಟ್ ಪಿ ಯು ಸಿ ಸಿಲೆಬಸ್. ಈ 0th ಲಾ ಆಫ್ ದ ಥರ್ಮೋಡೈನಾಮಿಕ್ಸ್ ಆಗಿರ್ಬೋದು, ಕ್ವಾಂಟಿಫೈಯಿಂಗ್ ವರ್ಕ್, ಹೀಟ್ ಟ್ರಾನ್ಸ್ಫರ್, ಚೇಂಜಸ್ ಇನ್ ಇಂಟರ್ನಲ್ ಎನರ್ಜಿ ಅಂಡರ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್, ಅನಲೈಸಿಂಗ್ ದ ಥರ್ಮೋಡೈನಾಮಿಕ್ಸ್ ಪ್ರೊಸೆಸ್. ಸೊ ಇವೆಲ್ಲವೂ ಸಹ ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನ ಇಲ್ಲಿ ಸಬ್ಲಿಮೇಷನ್, ಎವಾಪರೇಷನ್ ಇವೆಲ್ಲ ಏನಿದಾವೆ ಇವೆಲ್ಲ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲೇ ನೀವು ಓದಬಹುದು. ಇನ್ನ ಆಸಿಲೇಷನ್ ಅಂಡ್ ವೇವ್ಸ್ ನೋಡಿ. ಆಸಿಲೇಷನ್ ಮತ್ತೆ ವೇವ್ಸ್ ಬಗ್ಗೆ ನಮಗೆ ನಮ್ಮ ನಾರ್ಮಲ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಹೆಚ್ಚಾಗಿಲ್ಲ. ಇವೆಲ್ಲವೂ ನಮ್ಗೆ ಎಲ್ಲಿ ಸಿಗ್ತವೆ ಅಂತಂದ್ರೆ ನಾವೆಲ್ಲವೂ ಸಹ ಪಿ ಯು ಸಿಲೆಬಸ್, ಪಿ ಯು ಮತ್ತೆ ಡಿಗ್ರಿ ಸಿಲೆಬಸ್. ಸರಿ, ಡಿಗ್ರಿ ಸಿಲೆಬಸ್ ಅಲ್ಲಿ ಎಲ್ಲಿ ಬರುತ್ತೆ ನೋಡಿ, ಸಿಂಪಲ್ ಹಾರ್ಮಾನಿಕ್ ಮೋಷನ್ ಅಂತದ್ದು ನಮಗೆ ಪಿ ಯು ಸಿ ಅಲ್ಲೇ ಇಂಟ್ರೊಡ್ಯೂಸ್ ಆಗಿರುತ್ತೆ. ಡಿರೈವಿಂಗ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಿಲರೇಷನ್, ಟೋಟಲ್ ಎನರ್ಜಿ ಫಾರ್ಮುಲಾಸ್, ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂಡ್ ಸ್ಪ್ರಿಂಗ್ ಅಂಡ್ ಪೆಂಡುಲಮ್ ಆಸಿಲೇಷನ್ಸ್, ಇವೆಲ್ಲ ನಮ್ಗೆ ಪಿ ಯು ಸಿ ಅಲ್ಲಿ ಇರುತ್ತೆ. ಇನ್ನ ಲ್ಯಾಂಗಿಟ್ಯೂಡ್ನಲ್ ಅಂಡ್ ಟ್ರಾನ್ಸ್ವರ್ಸ್ ವೇವ್ ಈಕ್ವೇಶನ್ಸ್, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ವೇವ್ ರಿಫ್ಲೆಕ್ಷನ್, ಮ್ಯಾಥಮೆಟಿಕಲ್ ಟ್ರಾನ್ಸ್ವರ್ಸ್ ಆಫ್ ಸ್ಟ್ಯಾಂಡಿಂಗ್ ವೇವ್ಸ್,
ಸ್ಟ್ರಿಂಗ್ಸ್ ಅಂಡ್ ಪೈಪ್ಸ್, ಬೀಟ್ಸ್, ಡಾಪ್ಲರ್ ಎಫೆಕ್ಟ್ ನಮ್ಗೆ ಪಿ ಯು ಸಿಯಲ್ಲಿ ಬರುತ್ತೆ. ಪ್ರೆಸೆಂಟ್ಲಿ ಪಿ ಯು ಸಿಯಲ್ಲಿ ಇಲ್ಲ ಅಂತಂದ್ರೆ ನಿಮ್ಗಿದು ಡಿಗ್ರಿಲೂ ಇದೆ. ಇನ್ನ ಸೊ ನೆಕ್ಸ್ಟ್ ಇನ್ನ ಕಾನ್ಸೆಪ್ಟ್ಸ್ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಎಲೆಕ್ಟ್ರಿಸಿಟಿ ಏನಂತ ನಿಮಗೆ ಸಿಕ್ಸ್ತ್ ಇಂದ ಸ್ಟಾರ್ಟ್ ಆಗುತ್ತೆ. ಸಿಕ್ಸ್ತ್ ಅಲ್ಲಿ ಇದೆ, ಸೆವೆಂತ್ ಅಲ್ಲಿ ಇದೆ, ಏಯ್ತ್ ಅಲ್ಲೂ ಇದೆ, ಇವನ್ 10th ಅಲ್ಲಿ ಇದೆ. ನೆಕ್ಸ್ಟ್ ಇನ್ನ ಸೆಕೆಂಡ್ ಪಿ ಯು ಸಿಲಿ ಇದೆ. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಇಲ್ಲಿ ಬೇಸಿಕ್ ಸರ್ಕ್ಯೂಟರಿ ಇಂದ ಹಿಡಿದು ಸಿಕ್ಸ್ತ್ ಇಂದ ಹಿಡಿದು ಅಪ್ ಟು ಎಲ್ಲಿವರೆಗೂ ಇದೆ, ಅಪ್ಲೈಯಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತಂದ್ರೆ ಇದು 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಕಂಪ್ಲೀಟ್ ಆಗಿ. ಇಲ್ಲಿವರೆಗೂ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್, ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಮ್ಯಾಗ್ನೆಟಿಕ್ ಪೋಲ್ಸ್, ರಿಪಲ್ಷನ್ ಲಾಸ್, ನ್ಯಾವಿಗೇಷನಲ್ ಕಾಂಪಸ್, ಕ್ವಾಲಿಫೈಯಿಂಗ್ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್, 10th ಸ್ಟ್ಯಾಂಡರ್ಡ್ ಇದು. ಓಮ್ಸ್ ಲಾ ಇದು 10th ಸ್ಟ್ಯಾಂಡರ್ಡ್, ಕಂಪ್ಲೀಟ್ಲಿ 10th ಸ್ಟ್ಯಾಂಡರ್ಡ್ ಇದು. ಇಷ್ಟಾದ್ರೆ ಇಲ್ಲಿ ನೋಡಿ ಡಿಗ್ರಿ ನಮಗೆ ಪಿ ಯು ಸಿಗೆ ಸಂಬಂಧಪಟ್ಟ ಸೆಕೆಂಡ್ ಪಿ ಯು ಸಿಯಲ್ಲಿ ಮತ್ತೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಬರುತ್ತೆ. ಅಲ್ಲಿ ಕೂಲಮ್ಸ್ ಲಾ, ಮ್ಯಾಪಿಂಗ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಸ್, ಡ್ರೈವಿಂಗ್ ಗಾಸ್ ಲಾ, ಎವಾಲ್ಯುವೇಟಿಂಗ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಕ್ಯಾಲ್ಕುಲೇಟಿಂಗ್ ಕೆಪಾಸಿಟೆನ್ಸಿ, ಇನ್ವೆಸ್ಟಿಗೇಷನ್ ಆಫ್ ಡೈಎಲೆಕ್ಟ್ರಿಕ್ ಪ್ರಾಪರ್ಟೀಸ್. ಅದರಲ್ಲೂ ಅಷ್ಟೇ ಕರೆಂಟ್ ಎಲೆಕ್ಟ್ರಿಸಿಟಿಲಿ ಡ್ರಿಫ್ಟ್ ವೆಲಾಸಿಟಿ ಅಂದ್ರೇನು, ಓಮ್ಸ್ ಲಾ ಎಲ್ಲಿ ಯೂಸ್ ಆಗುತ್ತೆ, ಮತ್ತೆ ಟೆಂಪರೇಚರ್ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್, ಕಿರ್ಚಾಫ್ಸ್ ಲಾಸ್ ಅಂಡ್ ಪ್ರಿಸಿಷನ್ ನೆಟ್ವರ್ಕ್ಸ್. ಇದು ಕಂಪ್ಲೀಟ್ಲಿ ಸೆಕೆಂಡ್ ಪಿ ಯು ಸಿ ಚಾಪ್ಟರ್. ಇನ್ನ ಅಡ್ವಾನ್ಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂಡ್ ಎ ಸಿ ಇದು ಸಹ ಅಷ್ಟೇ ಸೆಕೆಂಡ್ ಪಿ ಯು ಸಿಲಿ, ಇವನ್ 7th or 8th ಚಾಪ್ಟರ್ ಇದೆ. ನೆಕ್ಸ್ಟ್ ಆಪ್ಟಿಕ್ಸ್, ಲೈಟ್ ಮತ್ತೆ ರೇಡಿಯೇಷನ್. ಸೊ ನಿಮ್ಗೆ ಆಪ್ಟಿಕ್ಸ್ ಎಲ್ಲಿಂದ ಸಿಗುತ್ತೆ, ಇದು 6th ಅಲ್ಲಿ ಇದೆ, 7th ಅಲ್ಲಿ ಇದೆ, 8th ಅಲ್ಲೂ ಇದೆ, 9th ಅಲ್ಲೂ ಇದೆ, 10th ಅಲ್ಲೂ ಇದೆ. ಪಿ ಯು ಸಿ ಅಲ್ಲಿ ಜಾಸ್ತಿ ಇದೆ. ಸೊ ನೀವು ಇಲ್ಲಿ ಗಮನಿಸೋದು ಎಸ್ಟಾಬ್ಲಿಷಿಂಗ್ ದ ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಫ್ ಲೈಟ್, ಶಾಡೋ ಕಾನ್ಫಿಗರೇಷನ್, ಡೇ ಅಂಡ್ ನೈಟ್ ಸೈಕಲ್ಸ್, ಜಿಯೋಮೆಟ್ರಿಕ್ ಮೆಕ್ಯಾನಿಕ್ಸ್, ಇವೆಲ್ಲ ನಮಗೆ ಹಳೆ ಸಿಲೆಬಸ್ ಅಲ್ಲಿ 6th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇತ್ತು. ಇನ್ನ ಫಾರ್ಮಲೈಸಿಂಗ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಅಪ್ಲೈಯಿಂಗ್ ಜಿಯೋಮೆಟ್ರಿಕ್ ಆಪ್ಟಿಕ್ಸ್ ಇಮೇಜಸ್, ಟ್ರ್ಯಾಕಿಂಗ್ ವಯ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್, ಇವೆಲ್ಲ ಸಹ ನಿಮಗೆ 10th ಸ್ಟ್ಯಾಂಡರ್ಡ್ ಬರುತ್ತೆ. ನೋಡಿ ಮಯೋಪಿ ಆಗಿರ್ಬೋದು, ಹೈಪರ್ಮೆಟ್ರೋಪಿ ಆಗಿರ್ಬೋದು, ಪ್ರೆಸ್ ಬಯೋಪಿ ಆಗಿರ್ಬೋದು, ಬೇಸಿಕ್ ಟೂಲ್ಸ್, ಆಪರೇಟಿಂಗ್ ಬೇಸಿಕ್ ಟೂಲ್ಸ್. ನಾನು ಇದೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ನೀವೆಲ್ಲ ಇದನ್ನ ಓದ್ತೀರಾ. ಇನ್ನ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ನೋಡಿ ಇದು ಪಿ ಯು ಸಿಲೆಬಸ್. ಇನ್ನ ಮಾಡರ್ನ್ ಫಿಸಿಕ್ಸ್ ಅಂಡ್ ಸೆಮಿಕಂಡಕ್ಟರ್ ಇದೆಯಲ್ವಾ, ಸೊ ಇದು ಡಿಗ್ರಿ ಸಿಲೆಬಸ್. ಯಾಕಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಕ್ವೇಶನ್ಸ್, ಮ್ಯಾಟರ್ ವೇವ್ಸ್, ಡಿ ಬ್ರಾಗ್ಲಿ ಹೈಪೋಥಿಸಿಸ್, ರೇ ಪಾಸ್ ಅಕ್ರಾಸ್ ಅಟಾಮಿಕ್ ಸ್ಟ್ರಕ್ಚರ್ಸ್, ಇವೆಲ್ಲವೂ ಸಹ ನಿಮಗೆ ಆಲ್ಮೋಸ್ಟ್ ಡಿಗ್ರಿಲಿ ಸಿಗುತ್ತೆ. ಇನ್ನು ಬೋಸ್ ಅಟಾಮಿಕ್ ಮಾಡಲು, ನ್ಯೂಕ್ಲಿಯರ್ ಟ್ರಾನ್ಸ್ಫಾರ್ಮೇಶನ್, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಅದರಲ್ಲೂ ಪಿ ಎನ್ ಜಂಕ್ಷನ್ ಡಯೋಡ್ಸ್, ರೆಕ್ಟಿಫೈಯರ್ಸ್, ಟ್ರಾನ್ಸಿಸ್ಟರ್ಸ್, ಲಾಜಿಕ್ ಗೇಟ್ಸ್, ಇವೆಲ್ಲ ನಿಮಗೆ ಪಿ ಯು ಸಿಯಲ್ಲೇ ಸಿಗುತ್ತೆ. ನೆಕ್ಸ್ಟ್ ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಪೆಡಗೋಗಿ ಕೊಟ್ಟಿದ್ದಾರೆ. ಪೆಡಗೋಗಿ, ಸೈಕಾಲಜಿ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಇನ್ನ ಇಷ್ಟು ನಾನು ಇಂಗ್ಲಿಷ್ ಅಲ್ಲಿ ಹೇಳಿದೆ, ಕನ್ನಡದಲ್ಲೂ ಸಹ ಅದೇ ಪಠ್ಯಕ್ರಮವೇ ಇದೆ. ಸೊ ಸಾಧ್ಯವಾದಷ್ಟು ನಾನು ಈಗಾಗಲೇ ಹೇಳ್ತಿರುವಂತದ್ದು, ಗಣಿತ ಶಿಕ್ಷಕರಾಗಿ ಯಾರು ಆಗ್ಬೇಕು ಅನ್ಕೊಂಡಿದ್ರು, ಸೊ ನೀವು 10th ಸಿಲೆಬಸ್ ನ ಕವರ್ ಮಾಡಿದ್ರೆ 50% ನೀವು ಓದಂತೆ ಮುಗೀತು. ಒಂದು ಪೇಪರ್ ಅಲ್ಲಿ ನೀವು 100 ಅಂಕಗಳಿಗೆ 50 ಅಂಕಗಳಿಗೆ ಪ್ರಿಪೇರ್ ಆಗಿದ್ರೆ ಅಂತ ಮುಗೀತು. ಸೊ ಇಲ್ಲಿಂದ ನೀವೇನ್ ಮಾಡ್ಬೇಕು, ಉಳಿದಂತ 50 ಅಂಕಗಳಿಗೆ ತಯಾರಿ ನಡೆಸಬೇಕು. ಸೊ ಇಲ್ಲಿಂದ ನೀವು ಪಿ ಯು ಮತ್ತೆ ಕೆಲವೊಂದಿಷ್ಟು ಕಡಿಮೆ ಡಿಗ್ರಿಯಲ್ಲಿರುವಂತ ಸಿಲೆಬಸ್ ತುಂಬಾ ಕಡಿಮೆ ಇದೆ. ನೀವು ಇಲ್ಲಿಂದ ಪಿ ಯು ಇಂದ ಓದಿದ್ರೆ ಅಲ್ಲಿಂದ ನಿಮ್ಗೊಂದು 50 ಅಂಕಗಳು ಸಿಗ್ತವೆ. ಇದು ಪೇಪರ್ 2 ಗೆ ಸಂಬಂಧಪಟ್ಟಂತೆ. ಇನ್ನು ಪೇಪರ್ 1 ಗೆ ಹೇಗೆ ಓದ್ಬೇಕಂತ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಿಷ್ಟು ಸಂಪೂರ್ಣವಾಗಿ ಗಣಿತ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗಿತ್ತು ಸ್ನೇಹಿತರೆ. ಇನ್ನ ಮುಂದಿನ ವಿಡಿಯೋದಲ್ಲಿ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಯಾವ್ದಾದ್ರು ಬೇರೆ ಪ್ರಶ್ನೆ ಪತ್ರಿಕೆ ಏನಾದ್ರು ವಿಶ್ಲೇಷಣೆ ಬೇಕು ಅಂದ್ರೆ ಖಂಡಿತವಾಗ್ಲೂ ವಿಶ್ಲೇಷಣೆ ಮಾಡ್ತೀನಿ. ನೀವು ಇಲ್ಲೆಲ್ಲ ಗಮನಿಸಬಹುದು, ನಾನು ಇಲ್ಲೆಲ್ಲ ಏನ್ ಹೇಳಿದ್ದೀನಿ, ನಿಮ್ಗೆಲ್ಲ ಸಿಲೆಬಸ್ ಇಲ್ಲ ನಾನೇನು ಹೇಳಿಲ್ಲ. ಏನಿದೆ ಸಿಲೆಬಸ್ ಎಲ್ಲಿಂದ ಬಂದಿದೆ, ಎಲ್ಲಿಂದ ನಾವು ಇದನ್ನ ತೆಗಿತಾರೆ, ಕ್ವಶನ್ಸ್ ಎಲ್ಲ ತೆಗಿತಾರೆ ಅಂತ ನನ್ನ ಬಗ್ಗೆ ಚರ್ಚೆ ಮಾಡಿದ್ನಷ್ಟೇ. ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.